ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲಾ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧಿಕಾರಿಗಳ ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್, ವೇತನ ಸ್ಥಗಿತಕ್ಕೆ ಸಿಇಒ ಸೂಚನೆ, ನಿಯಮಿತವಾಗಿ ಸಾಮಾನ್ಯ ಸಭೆ ನಡೆಸಲು ಗಡುವು. ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಕರ್ನಾಟಕ ರೈತ ಸಂಘ ಪ್ರತಿಭಟನೆ. ಬಾಣಂತಿಯರ ಸಾವಿನ ಪ್ರಕರಣ, ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಧರಣಿ. ಬಿಚ್ಚಾಲಿ ನೀರಿನ ಟ್ಯಾಂಕಿನಲ್ಲಿ ಸತ್ತ ನಾಯಿ ಪತ್ತೆ, ಸ್ಥಳಕ್ಕೆ ಅಧಿಕಾರಿಗಳ ತಂಡ ಭೇಟಿ ಪರಿಶೀಲನೆ. ಹೂಗಾರ್ ಸಮಾಜದಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಣೆ, ಸಮಾಜಕ್ಕೆ ಕೊಡುಗೆ ನೀಡಿದವರ ಸ್ಮರಣೆ ಅಗತ್ಯ. ಕೆ ಶಾಂತಪ್ಪ. ಮಹಾನಗರ ಪಾಲಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಸದಸ್ಯರಿಂದ ಅಡ್ಡಿ, ಕ್ರಮಕ್ಕೆ ಗುತ್ತಿಗೆದಾರರ ಸಂಘ ಒತ್ತಾಯ. ತೊಗರಿ, ಹತ್ತಿ, ಮೆಣಸಿನಕಾಯಿ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡಲು ಆಗ್ರಹಿಸಿ ರೈತ ಸಂಘ ಮನವಿ. ಗದ್ವಾಲ್ ರಸ್ತೆ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಭೂಮಿ ಕಬಳಿಕೆ, ಕ್ರಮಕ್ಕೆ ಆಗ್ರಹ. ಈಗ ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ತೆರಿಗೆ ಸಂಗ್ರಹ ಕಾರ್ಯ ಉತ್ತಮವಾಗಿ ನಡೆದಿದ್ದು, ರಾಜ್ಯದಲ್ಲಿ ತೆರಿಗೆ ಸಂಗ್ರಹದಲ್ಲಿ ಜಿಲ್ಲೆಯು ಪ್ರಥಮ ಸ್ಥಾನಕ್ಕೆ ತಲುಪಿರುವುದು ಸಂತಸದ ವಿಚಾರವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲೆಯ ಸಿರವಾರ, ಮಾನ್ವಿ, ರಾಯಚೂರು, ಸಿಂಧನೂರು ಹಾಗೂ ಮಸ್ಕಿ ತಾಲೂಕಿನಲ್ಲಿ ಉತ್ತಮ ತೆರಿಗೆ ಸಂಗ್ರಹವಾಗಿದ್ದು, ಜಿಲ್ಲೆಯ ಒಟ್ಟು ಶೇಕಡಾವಾರು ಪ್ರಮಾಣಕ್ಕಿಂತ ಹೆಚ್ಚಿದೆ. ಆದರೆ ದೇವದುರ್ಗ, ಲಿಂಗಸ್ಕೂರು ತಾಲೂಕಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹವಾಗಿದೆ. ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮ ಪಂಚಾಯಿತಿ ಪಿಡಿಒ ಅಯ್ಯಪ್ಪ ಮತ್ತು ಕರಡಿಗುಡ್ಡ ಗ್ರಾಮ ಪಂಚಾಯಿತಿ ಪಿಡಿಒ ಅನುಮತಿ ಇಲ್ಲದೆ ಸಭೆಗೆ ಗೈರು ಹಾಜರಾಗಿರುವುದರಿಂದ ಇಬ್ಬರ ವೇತನವನ್ನು ನಿಲ್ಲಿಸಬೇಕು ಮತ್ತು ವೇತನ ಹೆಚ್ಚಳವನ್ನು ಕಡಿತಗೊಳಿಸುವಂತೆ ಸೂಚನೆ ನೀಡಿದರು. ದೇವದುರ್ಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಸಹ ಪೂರ್ವಾನುಮತಿ ಪಡೆಯದೆ ಗೈರು ಹಾಜರಾಗಿದ್ದರಿಂದ ಶೋಕಾಸ್ ನೋಟಿಸು ಜಾರಿ ಮಾಡಲು ಸೂಚಿಸಿದರು. ಚಿಂಚೋಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸಭೆಗೆ ಗೈರು ಹಾಜರಾಗಿದ್ದು 1 ತಾಸಿನೊಳಗೆ ಹಾಜರಾಗದೇ ಇದ್ದರೆ ಅಮಾನತುಗೊಳಿಸಿ ಎಂದು ಎಚ್ಚರಿಸಿದರು. ತೆರಿಗೆ ಸಂಗ್ರಹದಲ್ಲಿ ಜಿಲ್ಲೆಯ ಒಟ್ಟಾರೆ ಸಾಧನೆಯು ಶೇಕಡಾ 81ರಷ್ಟು ಇದೆ. ಸಿರವಾರ ತಾಲೂಕಿನಲ್ಲಿ ಶೇಕಡಾ 93, ರಾಯಚೂರು ತಾಲೂಕಿನಲ್ಲಿ ಶೇಕಡಾ 84, ಮಾನ್ವಿ, ಸಿಂಧನೂರು ಹಾಗೂ ಮಸ್ಕಿ ತಾಲೂಕಿನಲ್ಲಿ ಶೇಕಡಾ 80ಕ್ಕಿಂತ ಹೆಚ್ಚಿನ ತೆರಿಗೆ ಸಂಗ್ರಹವಾಗಿದೆ. ಉಳಿದಂತೆ ಲಿಂಗಸ್ಕೂರು ಶೇಕಡಾ 78 ಹಾಗೂ ದೇವದುರ್ಗ, ಅರಕೆರ ಸೇರಿ ಶೇಕಡಾ 69ರಷ್ಟು ಆಗಿದ್ದು, ಲಿಂಗಸ್ಕೂರು ಹಾಗೂ ದೇವದುರ್ಗ ತಾಲೂಕುಗಳು ಸುಧಾರಿಸಬೇಕಾಗಿದೆ ಎಂದು ತಿಳಿಸಿದರು. ಮೊದಲ ಬಾರಿಗೆ ಕರ್ತವ್ಯಕ್ಕೆ ಹಾಜರಿಯಾದಾಗ ಮೇಲಾಧಿಕಾರಿಗಳು ಹೇಳಿದ್ದರು, ಜಿಲ್ಲೆಯ ಎಲ್ಲಾ ತಾಲೂಕುಗಳು ಒಂದೇ ಕಡೆಯಾದರೆ ದೇವದುರ್ಗ ತಾಲೂಕು ಒಂದು ಸರಿಯಾಗಿ ಗಮನ ಹರಿಸಬೇಕೆಂದು ಹೇಳಿದ್ದರು. ದೇವದುರ್ಗ ತಾಲೂಕಿನಲ್ಲಿ ಯಾರು ಕೂಡ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎಂದು ತಿಳಿದು ಬಂದಿದೆ. ದೇವದುರ್ಗ ತಾಲೂಕಿಗೆ ಪ್ರತ್ಯೇಕವಾದ ಗಣತಂತ್ರವಿಲ್ಲ. ಮುಂದೆ ಈ ತಾಲೂಕಿನ ಅಧಿಕಾರಿಗಳು ಸುಧಾರಿಸದಿದ್ದಲ್ಲಿ ಕ್ರಮ ಜರುಗಿಸಲಾಗುತ್ತದೆ ಎಂದು ತಾಕೀತು ಮಾಡಿದರು. ಲಿಂಗಸ್ಕೂರು ತಾಲೂಕಿನಿಂದ ನಿರಂತರವಾಗಿ ಜಿಲ್ಲಾ ಪಂಚಾಯಿತಿಗೆ ಸಮಸ್ಯೆಗಳಿರುವ ಬಗ್ಗೆ ದೂರುಗಳು ಬರುತ್ತಿವೆ. ತಾಲೂಕಿನಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಪಿಡಿಒಗಳು ಸಂಪರ್ಕಕ್ಕೆ ಸಿಗುವುದಿಲ್ಲ, ಸಮಸ್ಯೆಗಳನ್ನು ಆಲಿಸುವುದಿಲ್ಲ ಮತ್ತು ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲವಾಗಿರುವ ಬಗ್ಗೆ ಮಾಹಿತಿ ಇದೆ. ಲಿಂಗಸ್ಕೂರು ತಾಲೂಕಿನ ಅಧಿಕಾರಿಗಳು ಎಚ್ಚರದಿಂದ ಇರಬೇಕು ಎಂದು ತಿಳಿಸಿದರು. ದೇವದುರ್ಗ ತಾಲೂಕಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಭೆಗೆ ಬಾರದಿರುವ ಕಾರಣ ನೋಟಿಸ್ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತೆರಿಗೆ ಸಂಗ್ರಹ ಮಾತ್ರವಲ್ಲದೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಇತರೆ ಸಮಸ್ಯೆಗಳ ಬಗ್ಗೆಯೂ ಗಮನ ಹರಿಸಬೇಕು. ಮಾರ್ಚ್ ಅಂತ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಗ್ರಾಮ ಪಂಚಾಯಿತಿಗಳನ್ನು ಪ್ರಶಂಸಿಸಲಾಗುತ್ತದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಗಳಲ್ಲಿರುವ 230 ಗ್ರಂಥಾಲಯಗಳಲ್ಲಿ ಪೀಠೋಪಕರಣ ಪೂರೈಸಲಾಗುತ್ತದೆ. 15 ದಿನಗಳಲ್ಲಿ ಸುಸಜ್ಜಿತವಾಗಿ ಕಾರ್ಯನಿರ್ವಹಣೆ ಮಾಡಲು ಸೂಚಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಪಂಚಾಯಿತಿಗಳು ಕಾರ್ಯನಿರ್ವಹಿಸಬೇಕು. ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿಗಳು ಸಾಮಾನ್ಯ ಸಭೆಗಳು ನಿಯಮಿತವಾಗಿ ನಡೆಯುತ್ತಿಲ್ಲ. ದೇವದುರ್ಗ ಮತ್ತು ಅರಕೆರದಲ್ಲಿ 5, ಮಸ್ಕಿಯಲ್ಲಿ 8 ಮಾತ್ರ ನಡೆದಿವೆ. ಎಲ್ಲಾ ಪಂಚಾಯಿತಿಗಳಲ್ಲಿ ಕಡ್ಡಾಯವಾಗಿ ಸಾಮಾನ್ಯ ಸಭೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದರು. ಜಿಲ್ಲೆಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇದು ವರ್ಷದ ಡಿಮಾಂಡ್ ಪ್ರಕಾರ, ಟೋಟಲ್ ಡಿಮಾಂಡ್ ಇಲ್ಲ, ಇದು ವರ್ಷದ ಡಿಮಾಂಡ್ ಪ್ರಕಾರ, ಪ್ರಸಕ್ತ ವರ್ಷ ಡಿಮಾಂಡ್ ಪ್ರಕಾರ 81% ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಇಡೀ ರಾಜ್ಯದಲ್ಲಿ ರಾಯಚೂರು ಈಸ್ ನಂಬರ್ 1 ಇನ್ ಟ್ಯಾಕ್ಸ್ ಕಲೆಕ್ಷನ್ ಪ್ರೆಸೆಂಟ್ಲಿ.
ಸೊ ಇದು ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ನೀವೆಲ್ಲ ತುಂಬಾ ಎಫಿಷಿಯೆಂಟ್ಲಿ ಮತ್ತೆ ತುಂಬಾ ಪರ್ಸನಲ್ ಆಗಿ ಗಮನ ಕೊಡಿಸಿ ಕೆಲಸ ಮಾಡಿದ್ದೀರಿ. ಸೊ ಎಲ್ಲ ಇಒಸ್, ಎಡಿಪಿಆರ್ಸ್, ಪಿಡಿಒಸ್, ಬಿಲ್ ಕಲೆಕ್ಟರ್ಸ್, ಓಕೆ, ಮತ್ತೆ ಎಲ್ಲ ಸ್ಟಾಫ್ ಯಾರು ಇದು ಇನ್ವಾಲ್ವ್ ಇದ್ದರು ಅದು ಟ್ಯಾಕ್ಸ್ ಕಲೆಕ್ಷನ್ ಡ್ರೈವಲ್ಲಿ, ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಕೊಡ್ತೀನಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಅಚೀವ್ಮೆಂಟ್. ಯಾಕೆ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಕಲ್ಚರ್ ಜಾಸ್ತಿ ಇದ್ದಿಲ್ಲ ಇದುವರೆಗೆ. ಓಕೆ, ಟ್ಯಾಕ್ಸ್ ಕಲೆಕ್ಷನ್ ಇದು ಜಿಲ್ಲೆಯಲ್ಲಿ ಜಾಸ್ತಿ ಆಗಲ್ಲ, ಜನರು ಕೊಡ್ತಾ ಇಲ್ಲ, ಅಥವಾ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಅವಧಿ ಇರುತ್ತೆ ಅಂತ ಒಂದು ಜನರಲ್ ಪೊಸಿಷನ್ ಇತ್ತು ನಮ್ಮ. ಬಟ್ ಇದು ವರ್ಷ ನೀವೆಲ್ಲ ಮೂವ್ ಮಾಡಿದ್ದೀರಿ, ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ರಿಸಲ್ಟ್ಸ್ ಆಗುತ್ತೆ ಅಂತ. ಓಕೆ, ಸೊ ಐ ಪರ್ಸನಲಿ ಫೀಲ್ ವೆರಿ ಹ್ಯಾಪಿ vis-a-vis the tax collection. At least in some parts, like ನಮ್ಮ ಆಗುತ್ತೆ, ಅದು ಅಜೆಂಡಾ ಬಗ್ಗೆನೇ ಇಲ್ಲ. ಇನ್ ಜನರಲ್ ವಿಲೇಜ್ ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಏನೇನು ಸುಧಾರಣೆ ಆಗಬೇಕು ಬೇರೆ ಬೇರೆ ವಿಷಯದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ, ಜೊತೆಗೆ ಈಗ ಕೂಡ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಇರಲಿ ಅಥವಾ ಬೇರೆ ಯಾವುದೇ ವಿಷಯ ಇರಲಿ, ಕೆಲವು ಗ್ರಾಮ ಪಂಚಾಯತ್ ಈಗ ಕೂಡ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಈಗ ಕೂಡ ಸ್ವಲ್ಪ ನ್ಯೂನತೆ ಇದೆ, ಮತ್ತೆ ಕೆಲವು ವಿಷಯದಲ್ಲಿ ತುಂಬಾ ಜಾಸ್ತಿ ಕೆಲಸ ನಮ್ಗೆ ಮಾಡ್ಬೇಕಾಗ್ತದೆ. ಸೊ ಅದು ವಿಚಾರ ಸಲುವಾಗಿ ಇದು ರಿವ್ಯೂ ಮೀಟಿಂಗ್ ಮಾಡಿಸೋಣ ಅಂತ ನಾವು ನಿಮ್ಮೆಲ್ಲರಿಗೆ ಕರೆಸಿದ್ವಿ. ಜೊತೆಗೆ ನಮ್ಮ DS ಅವರು ಹೇಳಿದ ಪ್ರಕಾರ ರಿವ್ಯೂ ಮೀಟಿಂಗ್ ಆದ್ಮೇಲೆ ವಿ ವಿಲ್ ಡೆಫಿನೆಟ್ಲಿ ಅಪ್ರಿಶಿಯೇಟ್ ದಿ ಬೆಸ್ಟ್ ಪರ್ಫಾರ್ಮರ್ಸ್. ಈಗ ಬರೀ ಟ್ಯಾಕ್ಸ್ ಕಲೆಕ್ಷನ್ ಒಂದು ಟಾಪಿಕ್ ನಾವು ತಗೊಳ್ತೀವಿ, ಬಟ್ ನಾವು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಅಲ್ಲಿ ವಿ ವಿಲ್ ಡೂ ಒನ್ ಮೋರ್ ಸಚ್ ಮೀಟಿಂಗ್. 24-25 ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಲ್ಲ ಕ್ರೈಟೀರಿಯಾಸ್ ಅಲ್ಲಿ ಬೇರೆ ಬೇರೆ ಕ್ರೈಟೀರಿಯಾಸ್ ತಗೊಳ್ಳಿ. ಯಾವುದು ಸಭೆಯಲ್ಲಿ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಯೋಜನಾ ನಿರ್ದೇಶಕ ಶರಣಬಸವ ಕೆಸರಹಟ್ಟಿ, ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯ್ ಶಂಕರ್ ಇದ್ದರು. ವಿವಿಧ ತಾಲೂಕು ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯಿತಿಗಳ ಪಿಡಿಒಗಳು, ಉದ್ಯೋಗ ಖಾತ್ರಿ ಯೋಜನೆ ನಿರ್ದೇಶಕರು ಹಾಗೂ ಇತರೆ ಸಿಬ್ಬಂದಿಗಳು ಇದ್ದರು. ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಸರ್ಕಾರ ಜೋಳ ಖರೀದಿ ಕೇಂದ್ರ ನೋಂದಣಿ ಆರಂಭಿಸಿದ್ದು 1 ಎಕರೆಗೆ 10 ಕ್ವಿಂಟಲ್ ನಿಗದಿ ಮಾಡಿದೆ. ಇದನ್ನು ಪ್ರತಿ ಎಕರೆಗೆ 25 ಕ್ವಿಂಟಲ್ ನಿಗದಿಪಡಿಸಿ ಖರೀದಿ ಮಾಡಬೇಕು. ತುಂಗಭದ್ರಾ ಎಡದಂಡೆ ನಾಲೆಗೆ ಮೈಲು ಸಂಖ್ಯೆ 47, 69, 90, 104ರಲ್ಲಿ ನಿಗದಿತ ಗೇಜ್ ಕಾಯ್ದುಕೊಂಡು ಏಪ್ರಿಲ್ 10ರವರೆಗೆ ನೀರು ಪೂರೈಸಬೇಕು. ಫಸಲ್ ಬಿಮಾ ಯೋಜನೆಯಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗದೆ ಬೇರೆಯವರ ಖಾತೆಗೆ ಹಣ ಜಮಾವಾದ ಬಗ್ಗೆ ಜಿಲ್ಲೆಯಲ್ಲಿ ಸಿರವಾರ, ಮಾನ್ವಿ ಮತ್ತು ಜಾಲಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಾಗಿದ್ದರೂ ತನಿಖೆ ಮಾತ್ರ ನಿಧಾನವಾಗಿದೆ. ಕೂಡಲೇ ತನಿಖೆ ಮುಗಿಸಿ ಫಲಾನುಭವಿಗಳ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಎಂದು ಒತ್ತಾಯಿಸಿದರು. 2024-25ರ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ಕೊಡಬೇಕು ಮತ್ತು 2023-24ರ ಬರಗಾಲದಿಂದ ನಷ್ಟ ಹೊಂದಿದ ರೈತರಿಗೆ ಬೆಳೆ ನಷ್ಟ ಪರಿಹಾರ ಕೆಲವರಿಗೆ ಮಾತ್ರ ನೀಡಿದೆ. ಉಳಿದ ಎಲ್ಲಾ ರೈತರಿಗೂ ಪರಿಹಾರ ನೀಡಬೇಕು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ತೂಕದಲ್ಲಿ ಮೋಸವಾಗುತ್ತಿದೆ. ತಕ್ಷಣ ಕ್ರಮ ಕೈಗೊಳ್ಳಬೇಕು. ತೊಗರಿ, ಮೆಣಸಿನಕಾಯಿ ಮತ್ತು ಭತ್ತದ ದರ ತೀವ್ರ ಕುಸಿತವಾಗಿದ್ದು 2,000 ಪ್ರೋತ್ಸಾಹಧನ ನೀಡಿ ಸರ್ಕಾರವೇ ಖರೀದಿ ಮಾಡಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ರೈತರು ತಮ್ಮ ಸರಕು ಸಾಗಾಣಿಕೆಗಳನ್ನು ಸಾಗಿಸಲು ತೊಂದರೆಯಾಗುತ್ತಿದೆ. ಮಾನ್ವಿ ತಾಲೂಕಿನ ಜಾನೇಕಲ್, ತಡಕಲ್, ಮರ್ಕಂಡಿನಿಯವರೆಗೆ ತೀರಾ ಹದಗೆಟ್ಟಿದ್ದು ಇದರ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕು. ಸರ್ಕಾರ ನಿಗದಿ ಮಾಡಿದಂತೆ ರೈತರಿಗೆ 7 ತಾಸು ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ. ಕೂಡಲೇ 7 ತಾಸು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು.
ಭಾಗಕ್ಕೆ ನೀರು ಕಳಿಸದ ಭ್ರಷ್ಟ ಅಧಿಕಾರಿಗಳಿಗೆ, ನೀರು ಕೊಡದ ಭ್ರಷ್ಟ ಜಿಲ್ಲಾ ಆಡಳಿತಕ್ಕೆ ಬೇಕೇ ಬೇಕು. ತಾರತಮ್ಯ ಮಾಡಿದಂತ ಭ್ರಷ್ಟ ಸರ್ಕಾರಕ್ಕೆ 2023-24 ಸಾಲಿನಲ್ಲಿ ರೈತರಿಗೆ ಅನ್ಯಾಯ ಮಾಡಿದಂತ ಬರ ಪರಿಹಾರದಲ್ಲಿ ಬರ ಪರಿಹಾರದಲ್ಲಿ ಮೋಸ ಮಾಡಿದಂತ ಸರ್ಕಾರಕ್ಕೆ ಬೇಕೇ ಬೇಕು. ರೈತರ ಬಗ್ಗೆ ಕಿಂಚಿತ ಕಾಳಜಿ ಇಲ್ಲದ ಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಇವರಿಗೆ ಇಲ್ಲಿಯ ಜಿಲ್ಲೆಯ ರೈತರ ಹಲವಾರು ಸಮಸ್ಯೆಗಳು ನೆನೆಗುದಿಗೆ ಬಿದ್ದಿದ್ದು ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರೈತರ ಸಮಸ್ಯೆಗಳನ್ನು ಹಲವಾರು ಬಾರಿ ಹೋರಾಟದ ಮುಖಾಂತರ ತಮ್ಮ ಗಮನಕ್ಕೆ ತರಲಾಗಿದ್ದು ಸಮಸ್ಯೆಗಳು ಹೆಚ್ಚುತ್ತಿವೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಬಾರದೆ ರೈತ ಸಂಘ 16 ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಾ ಬಂದರೂ ಇವತ್ತಿಗೂ ಮಾನವಿ ಸರೋವರಕ್ಕೆ ನೀರು ಬರುತ್ತಿಲ್ಲ. ಇದು ನಮ್ಮ ರೈತರನ್ನು ಕೆರಳಿಸುವಂತಾಗಿದೆ. ಅಲ್ಲದೆ ಜೋಳ ಖರೀದಿ ಕೇಂದ್ರದಲ್ಲಿಯೂ ಕೂಡ 10 ಕ್ವಿಂಟಲ್ಗೆ ನಿರ್ಬಂಧ ಹಾಕಲಾಗಿದೆ. ರೈತರಿಗೆ ನುಂಗಲಾರದ ತುತ್ತಾಗಿದೆ. ಅದು ಅಲ್ಲದೆ 2023-24 ಬರ ಪರಿಹಾರ ಸಂಪೂರ್ಣವಾಗಿ ರೈತರಿಗೆ ಸಿಗದೇ ಇರುವುದು, APMCಯಲ್ಲಿ ರೈತರಿಗೆ ದಿನನಿತ್ಯ ಮೋಸವಾಗುತ್ತಿರುವುದು, ಫಸಲ್ ಬಿಮಾ ಯೋಜನೆ ಹಳ್ಳ ಹಿಡಿಯುತ್ತಿರುವುದು. 2023-24 ಸಾಲಿನಲ್ಲಿ ಬರ ಪರಿಹಾರ ಕೆಲವರಿಗಷ್ಟೇ ಕೊಟ್ಟಾರೆ. ಒಂದು ಗ್ರಾಮದ ಲಿಸ್ಟ್ ನಾವು ತಗೊಂಡಿವಿ. ಆ ಗ್ರಾಮದಲ್ಲಿ ಏನಂತಂದರೆ 12 ಪೇಜ್ ಇದೆ ಅಂತಂದು ತೋರಿಸಿದ್ರೆ ಪ್ರಿಂಟ್ ತೆಗೆದ್ರೆ ಕೇವಲ 6 ಪೇಜ್ ಬರ್ತದೆ, 6 ಪೇಜ್ ಖಾಲಿ ಬರ್ತದೆ. ಉಳಿದ ರೈತರಿಗೆ ಯಾಕೆ ಹಣ ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿಲ್ಲ, ಎಲ್ಲಿ ಹೋಯ್ತು ಅದು? ನಮಗೆ ಬಂದದ್ದು ಕೇಂದ್ರ ಸರ್ಕಾರ ಕಡಿಮೆ ಕೊಟ್ಟದು ಅಂತ ನಾವು ಹೋಗ್ತೀವಿ. ಅದು ಕಡಿಮೆ ಆದ್ರೆ ಬರ್ಬೇಕಲ್ಲ, ನಮ್ಗೆ ಎಷ್ಟನ್ನಾಗಲಿ ಎಲ್ಲ ರೈತರಿಗೆ ಬರ್ಬೇಕಲ್ಲ. 192 ತಾಲೂಕುಗಳಲ್ಲಿ ಬರಗಾಲ ಇದೆ. ಆ ಬರಗಾಲ ಹೆಚ್ಚಬೇಕಲ್ಲ, ಮತ್ತೆ ಕೆಲವರಿಗೆ ಕೊಟ್ಟು ಕೆಲವರಿಗೆ ಯಾಕೆ ಕೊಟ್ಟಿಲ್ಲ, ಅದು ಏನು ಕಾರಣ? ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್, ರಾಜ್ಯ ಉಪಾಧ್ಯಕ್ಷ ಬಸನಗೌಡ ಬಲ್ಲಟಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುಗುರಯ್ಯ ಸ್ವಾಮಿ, ಯಂಕಪ್ಪ ಕಾರಬಾರಿ, ಜಿಲ್ಲಾ ಅಧ್ಯಕ್ಷ ಪ್ರಭಾಕರ್ ಪಾಟೀಲ್, ಮಲ್ಲಣ್ಣ ದಿನ್ನಿ, ಬುದಯ್ಯ ಸ್ವಾಮಿ, ಗೋವಿಂದ ನಾಯಕ್, ಹನುಮಗೌಡ, ವೀರೇಶ್ ಗವಿಗಟ್, ಶಾಂತಪ್ಪ ಗೌಡ ಗಬ್ಬೂರು, ದೇವರಾಜ್ ನಾಯಕ್, ಹಾಜಿ ಮಸ್ತಾನ್, ಶರಣಪ್ಪ ಗೌಡ ಎರೆಡ್ಡಿ, ಸಿದ್ದಯ್ಯ ಸ್ವಾಮಿ, ಮಲ್ಲಣ್ಣ ಗೌಡೂರು, ಬ್ರಹ್ಮಯ್ಯ ಆಚಾರಿ, ಚಾಮರಸ ಜಾನೇಕಲ್, ಶಂಕರಪ್ಪ ಗೌಡ, ಬಸವರಾಜ್ ನೌಲ್ಕಲ್, ಚಂದಪ್ಪ ಬಲ್ಲಟಿಗಿ, ಶಿವಪತ್ರ ಸೇರಿದಂತೆ ಅನೇಕರು ಇದ್ದರು. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಬಾಣಂತಿಯರ ಸಾವುಗಳು ಸಂಭವಿಸುತ್ತಿದ್ದು ನಿರ್ಲಕ್ಷ್ಯ ವಹಿಸಿದ ಕಾಂಗ್ರೆಸ್ ಸರ್ಕಾರ ಕೂಡಲೇ ತನಿಖೆ ನಡೆಸಬೇಕು. ಮೃತಪಟ್ಟವರಿಗೆ 25 ಲಕ್ಷ ಪರಿಹಾರ ನೀಡಬೇಕು ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಬಾಣಂತಿಯರ ಮಕ್ಕಳ ಭವಿಷ್ಯ ರೂಪಿಸಲು ದತ್ತು ಪಡೆದ ಶೈಕ್ಷಣಿಕ ಆರ್ಥಿಕ ಭದ್ರತೆ ನೀಡಬೇಕು. ವಿವಿಧ ಜಿಲ್ಲೆಗಳಲ್ಲಿ ಸಾವನ್ನಪ್ಪಿದ ಬಾಣಂತಿಯರ ಸಾವಿನ ಪ್ರಕರಣ ತನಿಖೆಗೆ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು. ಗುಣಮಟ್ಟವಲ್ಲದ ಔಷಧಿ ಸರಬರಾಜುಗೆ ಕಾರಣವಾದ ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ತನಿಖೆಗೆ ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ಯೋಜನೆ ಜಾರಿಗೆ ವಿಫಲವಾಗಿದೆ. ಜನನಿ ಸುರಕ್ಷಾ ಯೋಜನೆ, ಜನನಿ ಸುರಕ್ಷಾ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸುರಕ್ಷಿತ ಅಭಿಯಾನ, ಮಾತೃವಂದನಾ ಸೇರಿದಂತೆ ಅನೇಕ ಯೋಜನೆಗಳ ಜಾರಿಗೆ ವಿಫಲವಾಗಿದೆ ಎಂದು ಆರೋಪಿಸಿದರು. ಬಾಣಂತಿಯರಿಗೆ ನೀಡುವ ಆಹಾರ ಮತ್ತು ಮಾತೃವಂದನಾ ಹಣ ನೀಡುವಲ್ಲಿ 2 ಇಲಾಖೆಗಳು ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು, ಸಿಬ್ಬಂದಿಗಳ ಆಂಬ್ಯುಲೆನ್ಸ್ಗಳ ಕೊರತೆ, ಸೂಕ್ತ ಔಷಧಿಗಳ ನೀಡುವಲ್ಲಿ ವಿಫಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಅವ್ಯವಸ್ಥೆಯಿಂದ ಇವುಗಳ ನಿರ್ಲಕ್ಷ್ಯ ವಹಿಸಿದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆರೋಗ್ಯ ಸಚಿವರಾದಂತ ಆರ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಕೂಡಲೇ ರಾಜೀನಾಮೆ ಕೊಡಲಿಕ್ಕೆ ಬಾಣಂತಿಯರ ಸಾವಿಗೆ ಕಾರಣವಾಗುತ್ತಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲದಂತ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೇಕೇ ಬೇಕು, ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್
ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾದಿಂದ ಇವತ್ತು ನಾವು ಬಾಣಂತಿಯ ಸಾವಿನ ಬಗ್ಗೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇವತ್ತು ಏನಾಗಿದೆ ಅಂದರೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಬಾಣಂತಿಯರ ಸಾವಿನೇ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಇವತ್ತು ಸರ್ಕಾರಿ ದವಾಖಾನೆಯಲ್ಲಿ ಬರೀ ಕಲಬೆರಕೆ ಔಷಧಗಳು ಸರಬರಾಜು ಮಾಡೋದು, ಇವತ್ತು ಬೂಸ್ಟ್ಗಳನ್ನು ಸರಬರಾಜು ಮಾಡೋದು, ಇವತ್ತು ಗ್ಲುಕೋಸ್ನಲ್ಲಿ ಸಹ ಒಂದು ಡೂಪ್ಲಿಕೇಟ್ ಅನ್ನುವಂಥ ಒಂದು ಗ್ಲುಕೋಸನ್ನು ಸಹ ಸರಬರಾಜು ಆಗ್ತದಂತ. ಇದಕ್ಕೆ ತಕ್ಷಣ ಇವತ್ತು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಇದು ಒಂದು ಆ್ಯಕ್ಷನ್ ತಗೋಬೇಕು. ಇಲ್ಲ ಅದು ತಗೊಳ್ಳಿದ್ದಂದ್ರೆ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವ್ರ ಮನೆಗೆ ಹೋಗ್ಬೇಕು. ಅದೇ ರೀತಿಯಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಇದ್ರ ಬಗ್ಗೆ ಏನೂ ಕಾಳಜಿ ವಹಿಸ್ತಾ ಇಲ್ಲ. ಅವರು ಒಬ್ಬ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಯಮಗ ಬರೀ ನಾನು ಸಚಿವೆ ಆಗಿನಿ, ನಾನು ರಾಜ್ಯಾದ್ಯಂತ ಓಡಾಡ್ತೀನಿ ಅಂತ ತಿಳ್ಕೊಂಡಿರ್ಬೋದು, ಆದರೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಇವತ್ತು ಆಕೆಯ ಜಿಲ್ಲೆಯಲ್ಲಿಯೇ ಸಹ ಬೆಳಗಾವಿ ಮತ್ತು ಸ್ವತಃ ಬೆಳಗಾವಿ ಜಿಲ್ಲೆಯಲ್ಲಾದರೂ ಸಹ ಅದಕ್ಕೊಂದು ಏನು ಕ್ರಮ ತಗೊಳ್ಳಿಲ್ಲ. ಬೆಳಗಾವಿ, ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಬಾಣಂತಿಯರ ಸಾವುಗಳಾಗಿವೆ. ಅದು ಬಡ ಮಹಿಳೆಯರು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರಂದರೆ ಆ ಒಂದು ಕಂದಮ್ಮಗಳ ಜೀವನ ಏನು ಎಂತು ಮುಂದೆ ಅದಕ್ಕೆಲ್ಲ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಂದಮ್ಮಗಳಿಗೆ ಪರಿಹಾರ ಕೊಡಬೇಕಂತಲ್ಲಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನಲ್ಲಿ ಕೇಳ್ಕೊಳ್ತೀನಿ. ನಾನು ಶರಣಮ್ಮ ಕಾಮರೆಡ್ಡಿ, ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷೆ ಲಲಿತಾ ಕಡಗೋಲ್, ಶರಣಮ್ಮ ಕಾಮರೆಡ್ಡಿ, ಸುಮಾ ಅಶೋಕ್ ಗಸ್ತಿ, ಜಯಶ್ರೀ, ಸುಮತಿ ಶಾಸ್ತ್ರಿ, ನಾಗವೇಣಿ ಸಾಹುಕಾರ್, ಸತ್ಯ ಚಿಂತನಪಲ್ಲಿ, ನಾಗರತ್ನ ಸಕ್ರಿ, ಅನಿತಾ ನೌಲ್ಕಲ್, ಗೀತಾ ನಾಯಕ್, ನಿವೇದಿತಾ, ಗೀತಾ ಶಾಂತಕುಮಾರ್, ರೂಪಾ ಶ್ರೀನಿವಾಸ್, ಜ್ಯೋತಿ ನರೇಶ್, ಎಸ್ವಿ ಸುಷ್ಮಾ, ಪುಷ್ಪಾವತಿ, ಸಾವಿತ್ರಿ ಸಾರಡಾ, ಶಿವಲಕ್ಷ್ಮಿ ನಾಯಕ್, ಪಾರ್ವತಮ್ಮ, ಭಾಗ್ಯ, ಪದ್ಮ, ಉಟ್ಕೂರು ರಾಘವೇಂದ್ರ, ವಿಜಯಕುಮಾರ್ ಸಜ್ಜನ್, ಸಂತೋಷ್, ಪಿ ಯಲ್ಲಪ್ಪ, ನಾಗರಾಜ್ ಬಾಲ್ಕಿ, ವಿಜಯ ಭಾಸ್ಕರ್ ಇಟಗಿ, ಯು ಆಂಜನೇಯ, ರಾಮಚಂದ್ರ ನಾಯಕ್, ಪಾಪಾರಾವ್, ಶರಣಬಸವ ಪಾಟೀಲ್ ಜೋಳದ ಹೆಡೆಗೆ, ಮಲ್ಲನಗೌಡ, ತಿರುಮಲ ರೆಡ್ಡಿ ಸೇರಿದಂತೆ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಭಾಗವಹಿಸಿದ್ದರು. ತಾಲೂಕಿನ ಬಿಚ್ಚಾಳಿ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ಕಳೆದ 3 ದಿನಗಳ ಹಿಂದೆ ನಾಯಿಯೊಂದು ಸತ್ತು ಬಿದ್ದಿದ್ದರೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಪರಿಶೀಲಿಸದೆ ಕುಡಿಯುವ ನೀರು ಪೂರೈಕೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಬಿಚ್ಚಾಲಿ ಗ್ರಾಮ ಸೇರಿ 17 ಗ್ರಾಮಗಳಿಗೆ ನೀರು ಪೂರೈಸುವ ಟ್ಯಾಂಕಿನಲ್ಲಿ ನಾಯಿಯೊಂದು ಸತ್ತು ಬಿದ್ದಿರುವ ಮಾಹಿತಿ ಹರಡುತ್ತಿದ್ದಂತೆ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ವಿವಿಧ ಗ್ರಾಮಗಳಲ್ಲಿ ಸುದ್ದಿ ಹರಡುತ್ತಿದ್ದಂತೆ ಜನರು ಆರೋಗ್ಯ ಪರೀಕ್ಷೆಗೆ ಮುಂದಾಗುತ್ತಿದ್ದಾರೆ. ಕೆಲವರಲ್ಲಿ ವಾಂತಿ ಕಂಡು ಬಂದಿದೆಯಾದರೂ ಸಾಮೂಹಿಕವಾಗಿ ಪ್ರಕರಣ ವರದಿಯಾಗಿಲ್ಲ. ಘಟನೆ ಸುದ್ದಿ ಹರಡುತ್ತಿದ್ದಂತೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ತಾಂತ್ರಿಕ ಅಧಿಕಾರಿ ಮಹೇಂದ್ರ ರೆಡ್ಡಿ ಸೇರಿದಂತೆ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಪ್ರಾರಂಭಿಸಿದ್ದಾರೆ. ಕುಡಿಯುವ ನೀರು ಪೂರೈಸುವ ಯೋಜನೆಯಡಿ ನೀರು ಪೂರೈಕೆಯಾಗಿರುವುದು ಹಾಗೂ ನೀರಿನ ಪರೀಕ್ಷೆ ನಡೆಸಲಾಗುತ್ತಿದೆ. ಗ್ರಾಮಸ್ಥರು ಯಾವುದೇ ರೀತಿಯ ಭೀತಿಗೆ ಒಳಗಾಗದೆ ಎಚ್ಚರದಿಂದ ಇರಲು ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ದೇಹದಲ್ಲಿ ವ್ಯತ್ಯಾಸವಾದಲ್ಲಿ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಳ್ಳಲು ಸಲಹೆ ನೀಡಿದ್ದಾರೆ. ಸಮಾಜ ಸುಧಾರಕರನ್ನು, ಶರಣ ಸಾಧಕರನ್ನು ಯಾವುದೇ ಸಮುದಾಯ ಕಟ್ಟಿಹಾಕದೆ ಎಲ್ಲರೂ ಒಟ್ಟಿಗೆ ಸೇರಿ ಅವರ ಸ್ಮರಿಸುವ ಕಾರ್ಯಕ್ಕೆ ಹೂಗಾರ್ ಸಮಾಜ ಮಾದರಿಯಾಗಿದೆ ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಕೆ ಶಾಂತಪ್ಪ ಹೇಳಿದರು. ನಗರದಲ್ಲಿ ರಾಯಚೂರು ಜಿಲ್ಲಾ ಹಾಗೂ ತಾಲೂಕು ಸಂಘದಿಂದ ಹಮ್ಮಿಕೊಂಡಿದ್ದ ಅಕ್ಷರದ ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಹಾಗೂ ಆಯ್ದ ಸಾಧನೆ ಮಾಡುತ್ತಿರುವ ಶಿಕ್ಷಕಿಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಫುಲೆ ಅವರು ಸ್ಮರಿಸುವ ಮೂಲಕ ಸೂಕ್ತ ಸರಳ ಆಚರಣೆ ಮಾಡುವ ಸುಸಂಸ್ಕೃತ ಇತಿಹಾಸ ಇರುವ ಹೂಗಾರರು ಎಲ್ಲ ಸಮುದಾಯದವರ ಜೊತೆ ಶಿಸ್ತು ಒಗ್ಗಟ್ಟಿನ ಕೆಲಸ ಮಾಡುತ್ತಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಬಗ್ಗೆ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕು. ಈಗಾಗಲೇ ಶಾಸಕರ ಮೂಲಕ ಈ ವಾರ್ಡಿನ ಸದಸ್ಯರಾದ ಉಮಾ ರವೀಂದ್ರ ಜಾಲ್ದಾರ್ ಕಾನೂನಾತ್ಮಕವಾಗಿ ಮಾತೆಯ ಪುತ್ಥಳಿ ಹಾಗೂ ವೃತ್ತ ಮಾಡಲು ಮುಂದಾಗಿದ್ದಾರೆ. 10 ಲಕ್ಷ ಅನುದಾನ ಕೊಡಿಸಿದ್ದು, ಇತ್ತೀಚೆಗೆ ಸಚಿವರಾದ ಎನ್ಎಸ್ ಬೋಸರಾಜು ಅವರು 5 ಲಕ್ಷ ಅನುದಾನ ಮಂಜೂರು ಮಾಡಿ ಸಮ ಸಮಾಜ ಕಟ್ಟಲು ತತ್ವ ಸಿದ್ಧಾಂತದ ಮೇಲೆ ನಡೆದುಕೊಂಡವರಿಗೆ ಸಾರ್ಥಕ ಕೆಲಸಕ್ಕೆ ಸಹಕಾರ ನೀಡಿದ್ದಾರೆ ಎಂದರು. ಮಾತೆಯವರು ಶಿಕ್ಷಣಕ್ಕೆ ಅಪಾರ ಕೊಡುಗೆ ನೀಡಿದ್ದು, ಅವರನ್ನು ಒಂದು ಸಮುದಾಯ ಕಟ್ಟಿಹಾಕಬಾರದು. ಶರಣರ ಸಾಧಕರ ಪೂಜೆ ಮಾಡೋಣ, ಒಟ್ಟಿಗೆ ಸೇರಿ ಕಾರ್ಯಕ್ರಮಗಳ ಮಾಡೋಣ, ಮಾನವೀಯ ಮೌಲ್ಯ ಮುಖ್ಯ, ಋಣ ತೀರಿಸಲು ಸೇವೆ ಮಾಡಿ ಎಂದರು.
ಸಮುದಾಯದವರ ಜೊತೆ ಕೂಡ ಪ್ರೀತಿ ಪ್ರೇಮ ಅವಿನವ ಭಾವನ ಸಂಬಂಧಗಳು ಇಟ್ಕೊಂಡದ್ದು. ಯಾಕಂದರೆ ಭಾಳಷ್ಟು ಜನ ಪ್ರೀತಿ ಮಾಡ್ತಾರೆ ಈ ಸಮಾಜನ. ನಮ್ಮ ಈ ಸಮಾಜ ಎಲ್ಲ ಈ ಸಮಾಜ ಕಟ್ಟಲಿಕ್ಕೆ ಅಣ್ಣ ಬಸವಣ್ಣನ ಒಂದು ಏನು ತತ್ವ ಸಿದ್ಧಾಂತ ಇದೆಯಲ್ಲ, ಆ ತತ್ವ ಸಿದ್ಧಾಂತದ ಮೇಲೆ ನಡೆಯುವಂಥ ಈ ಸಮಾಜ ಎಲ್ಲರನ್ನ ಸೇರಿಸ್ಕೊಂಡು ಹೋಗುವಂಥದ್ದು. ಹಾಗಾಗಿ ಈಗ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ನಮ್ಮ ಸಚಿವರಾದಂಥ ಬೋಸರಾಜ್ ಸಾಹೇಬರು ಕೂಡ ಒಂದು 5 ಲಕ್ಷ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ. ಅದರ ನಾವು ಮತ್ತೆ ನಮ್ಮ ರವಿಜರ್ಲಾಲ್ ಮುಂದುವರೆದ ಕಾಮಗಾರಿ ಕೂಡ ಇನ್ನೊಂದು 5 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ನಾವು ಕೂಡ ಮನವಿ ಮಾಡ್ಕೊಳ್ತೀವಿ. ನಗರಸಭೆಯಿಂದ ಏನೇನು ಬರಬೇಕು ಇವರೆಲ್ಲರಿಂದ ಎಲ್ಲರ ಕಡೆಯಿಂದ ಕೂಡ ನಾವು ಸಹಾಯ ಪಡೆದು ಇಲ್ಲಿ ಮೂರ್ತಿ ಪುತ್ಥಳಿಯ ಒಳ್ಳೆ ಇದು ದೊಡ್ಡ ಏರಿಯಾ, ಈ ಮುಂದೆ ಸ್ವಲ್ಪ ರೋಡ್ ಕೂಡ ಆಗ್ಲಾಗ್ತದೆ ಸಾಹೇಬ್ರೆ. ಇದು ಜನ ಸಂದಣಿ ಜಾಸ್ತಿ ಸಂಪರ್ಕ, ಈ ಕಡೆ ಸಿದ್ದರಾಮಪುರ್ಗೆ ಹೋಗ್ತದೆ, ಈ ಕಡೆ ಊರಿಗೆ ಹೋಗ್ತದೆ. ಇಲ್ಲಿ ಒಂದು ಉತ್ತಮವಾದಂಥ ಒಳ್ಳೆ ಪೂರ್ವಕ ಎಲ್ಲ ಶಿಕ್ಷಣ ಸಂಸ್ಥೆಗಳು ಈ ಭಾಗ ಟೋಟಲಿ ಎಜುಕೇಷನ್ ಏರಿಯಾ ಇದೆಲ್ಲ. ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಮಾತನಾಡಿ, ಶ್ರೀ ಮಾತಾ ಸಾವಿತ್ರಿಬಾಯಿ ಫುಲೆ ಅವರ ವೃತ್ತ ಹಾಗೂ ಪುತ್ಥಳಿ ನಿರ್ಮಾಣಕ್ಕೆ ಸಿದ್ಧತೆ ಮಾಡಲಾಗುತ್ತಿದೆ. ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ 10 ಲಕ್ಷ ರೂಪಾಯಿ, ಸಚಿವರಾದ ಬೋಸರಾಜ್ ಅವರು 5 ಲಕ್ಷ ನೀಡಿದ್ದಾರೆ. ಅವರಿಬ್ಬರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಇನ್ನು 5 ಲಕ್ಷ ಅನುದಾನ ಸಚಿವರು ನೀಡಲು ಸಮಾಜದ ಜೊತೆ ಸೇರಿ ಕೂಡುವುದಾಗಿ ಹೇಳಿದರು. ಏನು ಮಾಡ್ತಾರೆ ಗೊತ್ತಿಲ್ಲ, ರಾತ್ರಿ 9 ಸಾರದು ಏನಾಯ್ತು. ಅದಕ್ಕೆ ನಿನ್ನೆ ತಾನೇ DC ಅಂತ ಶಾಸಕರು ಫೋನ್ ಮಾಡಿಸಿ ಮೊನ್ನೆ ಶಾಸಕರು ಭೇಟಿಯಾದಾಗ ನೋಟ್ ಅಪ್ರೂವಲ್ ಆಗ್ಯದ ಸರ್. DMA ಕಳ್ಸೋದು ಮೇಡಮ್, ಒಳ್ಳೆಯ ವಿಷಯ. ಯಾವ ಸ್ಟ್ಯಾಚ್ಯುಗಳು ಆಗಿದೆ DMA ನಿಮ್ಮ ಸ್ಟ್ಯಾಚ್ಯು ಸಿಸ್ಟಮೆಟಿಕ್ ಮಾಡಿಸ್ಬೇಕಂತ ಇಮಿಡಿಯೇಟಾಗಿ ಜಿಲ್ಲಾಧಿಕಾರಿ ಅವ್ರ ನೋಟ್ ಅಪ್ರೂವಲ್ ಆಗಿದೆ. ಆ ಲೆಟ್ರ್ ಕೊಟ್ಟರೆ ಮಂಡೇನೇ ಹೋಗಿ DMAಗೆ ಅಪ್ರೂವಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನು. ಖಂಡಿತವಾಗಿ ಇದನ್ನು ಇನ್ನೊಂದು 6 ತಿಂಗಳಲ್ಲಿ ಪೆಡೆಸ್ಟಿಲು ಕಟ್ಟೋಣ. ಅದ್ರ ಜೊತೆಗೆ ಬೋಸರಾಜ್ ಸಾಹೇಬರು ಕೊಟ್ಟಾದ್ರೆ ಶಾಸಕರು ಶಿವರಾಜ್ ಕೊಟ್ಟದ್ದು 10 ಲಕ್ಷ +5 ಕೊಟ್ಟರೆ 20 ಲಕ್ಷ ಇಟ್ಕೊಂಡು ಇದು ಮುಂದುವರಿಸಿದರೆ ಒಂದು ಹಂತವಾಗಿ ನೆಕ್ಸ್ಟ್ ಜಯಂತ್ಯೋತ್ಸವ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ನಾವು. ಅದಕ್ಕೆ ಅಷ್ಟರೊಳಗೆ ಖಂಡಿತವಾಗಿ ಡೈರೆಕ್ಟ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ತೊಗೊಂಡು ಬಂದ ನಂತರ ಲೀಗಲಾಗೆ ಮಾಡಿಸ್ಬೇಕಂತ ವೆಂಕಟೇಶ್ವರ ನಾವು ಕುಂತು ಮಾತಾಡೋದಕ್ಕೆ DC ಅವರು ಅಪ್ರೂವಲ್ ಕೊಟ್ಟಿದ್ದಾರೆ. ಕಂಟಿನ್ಯೂ ಒಂದು 8 ಸಲ ಹೋದೋದಕ್ಕೆ ಅಲ್ಲಿ ಶಾಸಕರು ಯಾವುದೇ ಕೆಲಸಕ್ಕೆ ಹೋದಾಗ ಮಾತಾಡಿದ್ಮೇಲೆ ನಂಬರ್ ಕೊಡಿ, ಈಗ ಎಲ್ಲ ಆನ್ಲೈನ್ ಇದೆ, ಇಮಿಡಿಯೇಟ್ ಆಗಿ ಅಪ್ರೂವಲ್ ಕೊಟ್ಟಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾ ಅಧ್ಯಕ್ಷೆ ಛಾಯಾದೇವಿ ಕೂಳೂರು ಮಾತನಾಡಿ, ಶಿಕ್ಷಕಿಯರ ಸೇರಿಕೊಂಡು ಗುರುತಿಸಿ ಸನ್ಮಾನಿಸಿ ಅರ್ಥಪೂರ್ಣ ಆಚರಣೆ ಮಾಡಿ ಮಾತೆಗೆ ಗೌರವ ತಂದಿದ್ದೀರಿ ಎಂದರು. ಮುಂದಿನ ದಿನಗಳಲ್ಲಿ ವೃತ್ತ ಮತ್ತು ಮಾತೆಯ ಪುತ್ಥಳಿ ನಿರ್ಮಾಣ ಮಾಡಲು ಮೇಯರ್, ಉಪಮೇಯರ್ ಹಾಗೂ ವಾರ್ಡಿನ ಸದಸ್ಯರಿಗೆ ಮನವಿ ಮಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಹೂಗಾರ್ ಸಮಾಜದ ಜಿಲ್ಲಾಧ್ಯಕ್ಷ ಈರಣ್ಣ ಹೂಗಾರ್ ಮಾತನಾಡಿ, ಸಮಾಜದ ಮನವಿಗೆ ಸ್ಪಂದಿಸಿ ಅನುದಾನ ಮಂಜೂರು ಮಾಡಿದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಸಚಿವರಾದ NS ಬೋಸರಾಜು ಅವರಿಗೆ ಧನ್ಯವಾದ ಹೇಳಿದರು. ಸಾವಿತ್ರಿಬಾಯಿ ಫುಲೆ ಅವರು ಸರ್ವ ಸಮುದಾಯದ ಸಮಾಜ ಸುಧಾರಕರಾಗಿದ್ದಾರೆ. ನಾವು ಎಲ್ಲಾ ಸಮುದಾಯದ ಜನರ ಜೊತೆ ಸೇರಿ ಮಾತೆಯ ಸ್ಮರಣೆ ಮಾಡುವುದು ನಮ್ಮ ಕರ್ತವ್ಯ. ಮುಂಬರುವ ದಿನಗಳಲ್ಲಿ ಶಾಲೆಗಳಿಗೆ ಮಾತೆಯ ಸಾಧನೆ ತಿಳಿಸುವ ಕೆಲಸ ಮಾಡುವ ಉದ್ದೇಶಕ್ಕೆ ಇಲಾಖೆ ಮತ್ತು ಶಿಕ್ಷಕರ ಸಹಕಾರ ಕೋರಿದರು. ಕಾರ್ಯಕ್ರಮದಲ್ಲಿ ಸಮಾಜದಿಂದ ಮೇಯರ್ ಆಗಿರುವ ನರಸಮ್ಮ ನರಸಿಮಲು ಮಾಡಗಿರಿ, ಉಪಮೇಯರ್ ಸಾಜಿದ್ ಸಮೀರ್ ಅವರಿಗೆ ಹಾಗೂ ಶಿಕ್ಷಕಿಯಾಗಿ ಉತ್ತಮ ಕೆಲಸ ಸೇವೆ ಮಾಡುತ್ತಿರುವ ಸರ್ಕಾರಿ ಶಾಲೆಗಳ ಶಿಕ್ಷಕಿಯರಾದ ಗಣಮೂರಿನ ಶಾಹಿನ್, ರಾಜೇಶ್ವರಿ ಪೂರ್ತಿಪ್ಲಿ, ಕಲ್ಮಲ ಶಾಲೆಯ ಆರತಿ, ಮನ್ಸ್ಲಾಪುರ್ ನಿರ್ಮಲಾ ಅವರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮುಖಂಡರಾದ ನರಸಿಂಹಲು ಮಾಡಗಿರಿ, KE ಕುಮಾರ್, ಕಾಸಪ ತಾಲೂಕಾಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಶಿಕ್ಷಣ ಇಲಾಖೆಯ ಕೋರೆನಲ್ ಶ್ರೀನಿವಾಸ್ ಮರೆಡ್ಡಿ, ಷಣ್ಮುಖಪ್ಪ, ದಂಡಪ್ಪ ಬಿರಾದರ್, ಸೈಯದ್ ಹಫೀಜುಲ್ಲಾ, S ಪಾಟಪ್ಪ, ರಾವುತರಾವ್ ಬರೂರ್, ಹೂಗಾರ್ ಸಮಾಜದ ತಾಲೂಕಾಧ್ಯಕ್ಷ ಶಶಿಧರ್ ಮಟ್ಮಾರಿ, ಹನುಮಂತರಾಯ ಚಿಕ್ಕಸಗೂರು, ಮಲ್ಲಿಕಾರ್ಜುನ್ ಸುಗಪ್ಪ, ಸತೀಶ್ ಖಾನಾಪೂರು, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಲಕ್ಷ್ಮೀ ರಾಠೋಡ್, ಯಶೋಧ, ಶಾರದಾ ಸೇರಿ ಅನೇಕರಿದ್ದರು. ಮಾಡ್ಕೊಂಡ್ರು ಪರವಾಗಿಲ್ಲ, ಅಥವಾ ನಿಮ್ಮ ಸಾವಿತ್ರಿಬಾಯಿ ಶಿಕ್ಷಕರ ಸಂಘ ಮತ್ತು ಶಿಕ್ಷಕರ ಸಂಘ ಏನಿದೆ ಅವ್ರ ಜೊತೆಗೆ ಮಾತಾಡಿ ಮಾಡೋಣ ಸರ್. ಶಾಲೆಗೆ ಒಂದು ತಿಂಗಳಕ್ಕೊಂದು ಕಾರ್ಯಕ್ರಮ ಮಾಡೋಣ, ಸಾವಿತ್ರಿಬಾಯಿ ಪರಿಚಯ ಮಾಡಿಸೋಣ ಅಂತ ಒಂದು ಬೇಡಿಕೆ ಇಟ್ಟಿದ್ದೀನಿ. ಅದು ಇಂಪ್ಲಿಮೆಂಟ್ ಎಷ್ಟು ಮಟ್ಟಿಗೆ ಆಗ್ತದೆ ನೋಡೋಣ. ನನಗೆ ಮಾಡ್ಬೇಕಂತಿದೆ, ಮಾಡೋಣ. ನಾವು ಹಿಂದಿನಿಂದ ಬೆನ್ನೆಲುಬಾಗಿರ್ತೀವಿ. ಬಹುಶಃ ನಾವು ಸಕ್ರಿಯವಾಗಿ ನಿಮ್ಮ ಜೊತೆಗೆ ಬರ್ರಿ ಭೀಮಣ್ಣ.
ಒಂದು ಆಸೆ ಇದೆ. ನಾವು ನಿನ್ನೆ ಮಾತಾಡುವಾಗ ಕೆಲವ್ರ ಜೊತೆಗೆ ಮಾತಾಡುವಾಗ ಶಾಲೆಗೆ ಒಂದಷ್ಟು ಸಾವಿತ್ರಿಬಾಯಿ ಫುಲೆ ಅವರ ಪರಿಚಯ ಮಾಡುವಂಥ ಒಂದು ತಿಂಗಳು ಒಂದು ಕಾರ್ಯಕ್ರಮ ಆದರೂ ಮಾಡೋಣ ಅಂತ ಇದೆ. ನಿಮ್ಮ ಜೊತೆಗೆ ಸಹಕಾರ ಕೊಡ್ತೇವೆ. ನಾವಿರ್ತೇವೆ, ಮಕ್ಕಳಿಗೆ ಪರಿಚಯ ಮಾಡೋಣ. ನಾವು ಜನರ ಮಧ್ಯೆ ಹೋಗೋದಕ್ಕಿಂತ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಇವತ್ತು ಮಾಡಿದ್ರೆ 10 ವರ್ಷಕ್ಕೆ ಅದು ಪ್ರತಿಫಲ ಕೊಡ್ಬೋದು ಅಂತ ಅನಿಸುತ್ತೆ. ಶಾಲೆಗಳಲ್ಲಿ ಮಾಡೋಣ. ಸರ್ ನಮ್ಮ ಉಪಮೇಯರ್ ಮಾಡ್ತಾರೆ ಬಿಡ್ರಿ. ಏನಪ್ಪ ಇದು ಗ್ಯಾರಂಟಿ ಆಗ್ತದೆ ಬಿಡ್ರಿ. ಗೋರೆಲ್ಲ ಅವರು ನಮಗೆ ಪ್ರತಿ ಸಲ ಸಹಕಾರ ಇದೆ ಅವರಿಂದ. ಅವ್ರಿಗೊಂದು ಸನ್ಮಾನ. ಮಹಾನಗರ ಪಾಲಿಕೆಯ ಕೆಲ ಕಾರ್ಪೊರೇಟರ್ಗಳು ಗುತ್ತಿಗೆದಾರರ ಕಾಮಗಾರಿಗಳಲ್ಲಿ ಹಸ್ತಕ್ಷೇಪ ಹಾಗೂ ಅನಗತ್ಯ ಕಿರುಕುಳ ನೀಡುತ್ತಿದ್ದು, ಈ ಬಗ್ಗೆ ಕ್ರಮ ವಹಿಸುವಂತೆ ರಾಯಚೂರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು. ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಗುತ್ತಿಗೆದಾರರು ಕ್ಲಾಸ್ 4 ರಿಂದ ಕ್ಲಾಸ್ 1 ರವರೆಗೆ ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಿರ್ವಹಿಸುತ್ತಾ ಬಂದಿದೆ. ಇತ್ತೀಚೆಗೆ ಕೆಲ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳು ಟೆಂಡರ್ಗಳಲ್ಲಿ ಭಾಗವಹಿಸಿದ ಗುತ್ತಿಗೆದಾರರಿಗೆ ಹಲವಾರು ರೀತಿಯ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮುಂದುವರೆದು ಕಾಮಗಾರಿಯನ್ನು ಪಡೆದ ಗುತ್ತಿಗೆದಾರರಿಗೆ ಬೆದರಿಕೆ ಒಡ್ಡಿ ಕಾಮಗಾರಿಗಳನ್ನು ತಮಗೆ ನೀಡುವಂತೆ ದಬ್ಬಾಳಿಕೆಯನ್ನು ಮಾಡುತ್ತಿದ್ದಾರೆ. ಕಾಮಗಾರಿಯನ್ನು ನೀಡದಿದ್ದಲ್ಲಿ ಗುತ್ತಿಗೆದಾರರಿಗೆ ಮಾನಸಿಕವಾಗಿ ತೊಂದರೆಯನ್ನು ನೀಡುತ್ತಿದ್ದಾರೆ. ಇದರಿಂದ ಗುತ್ತಿಗೆದಾರರು ಸಾಕಷ್ಟು ಆರ್ಥಿಕ ತೊಂದರೆ ಹಾಗೂ ಮಾನಸಿಕ ಒತ್ತಡಕ್ಕೆ ಹಾಗೂ ಸಾಲಗಾರರ ಹೊರೆಯನ್ನು ಎದುರಿಸುತ್ತಿದ್ದೇವೆ. ಗುತ್ತಿಗೆದಾರರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಕೆಲ ಕಾರ್ಪೊರೇಟರ್ಗಳ ಕಿರುಕುಳ, ದಬ್ಬಾಳಿಕೆ ವಿರುದ್ಧ ಕ್ರಮ ವಹಿಸುವಂತೆ ಒತ್ತಾಯಿಸಿದರು. ಏನೆಲ್ಲ ನಗರಸಭೆ ಸದಸ್ಯರಾಗಿರುವಂಥ ಕೆಲವು ಸದಸ್ಯರು ಈಗ 15 ಫೈನಾನ್ಸ್ ಆಗಲಿ, SFC ಗ್ರಾಂಟ್ ಆಗಲಿ, ಯಾವುದೇ ಅನುದಾನದಲ್ಲಿ ಟೆಂಡರ್ ಕರೆದಿರೋದು, ಅದರಲ್ಲಿ ಆನ್ಲೈನ್ ಮುಖಾಂತರ ಕರೆದಿರೋದು. ಈ ಪ್ರೊಕ್ಯೂರ್ಮೆಂಟ್ನಲ್ಲಿ ನಾವು ಟೆಂಡರ್ ಭಾಗವಹಿಸಿ ವರ್ಕ್ ಆರ್ಡರ್ ಆದ ನಂತರ ಕೆಲಸ ಪ್ರಾರಂಭ ಮಾಡಬೇಕಂತ ಹೋದರೆ ಆ ಕೆಲಸದಲ್ಲಿ ಅಡ್ಡ ಬರ್ತಾ ಇದ್ದಾರೆ. ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರ್ತಾ ಇದ್ದಾರೆ. ಇವರೇನಂತಂದರೆ ತಮ್ಮದೇ ಒಂದು ಮಾಫಿಯಾ ಟೈಪ್ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಏರಿಯಾ ಅಂತಂದರೆ ನಾವೇ ಇದಕ್ಕೆ ಜವಾಬ್ದಾರರು, ಬೇರೆಯವರು ಯಾರು ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ಟೆಂಡರ್ ಆದರೂ ಕೂಡ ನಮಗೆ ಕೊಡಬೇಕು. ಯಾವುದೇ ಟೆಂಡರ್ ಆದರೆ ಏನು ಸರ್, ಯಾವುದೇ ಟೆಂಡರ್ ಆದರೆ ಆ ಟೆಂಡ್ರ್ ನಮಗೆ ಆಗ್ತದಂತ ಗೊತ್ತಾದ ಮೇಲೆ ಅದಕ್ಕೆ ನಿಲ್ಲಿಸೋದು, ಅದ್ರ ಮೇಲೆ ಕಂಪ್ಲೇಂಟ್ ಕೊಡೋದು. ಈಗ ವಾಟರ್ ರಿಲೇಟೆಡು ಪ್ರತಿ ವಾರ್ಡ್ನಲ್ಲಿ ತಿಂಗಳಲ್ಲಿ 3-4 ದಿವಸ ನೀರು ಬಂದಾಗ್ತಾ ಇದ್ದಾರೆ. ಆ ವಾಟರ್ ರಿಲೇಟೆಡು ಅಮೌಂಟ್ ಸ್ಯಾಂಕ್ಷನ್ ಆಗಿ 1 ವರ್ಷ ಆಯಿತು. 1 ವರ್ಷ ಆದ ನಂತರ ಈಗ ಟೆಂಡರ್ ಆಗಿದೆ. ಟೆಂಡರ್ ಆದದಕ್ಕೆ ಮತ್ತೆ ನಿಂದಿಸೋದು, ಇಲ್ಲಿಗೆ ಅವ್ರ ಮಾತು ಕೇಳಬೇಕು ನಾವು. ಇಲ್ಲ ಅಂತಂದರೆ ನಮ್ಗೆ ಕೊಡಿ, ನೀವು ಕೆಲಸ ಹೆಂಗೆ ಮಾಡ್ತೀರಿ ನೋಡೋಣ ಅಂತ ಈ ರೀತಿ ಧಮಕಿ ಕೊಡ್ತಾ ಇದ್ದಾರೆ. ಕೆಲವು ಸದಸ್ಯರು ಸಂದರ್ಭ ಬರಲಿ ಅದು ಭೀ ಹೇಳ್ತೀವಿ. ಎಲ್ಲ ಮೆಮೊರಂ ಕೊಟ್ಟಿದ್ದೀವಿ. ಈಗ ಕೆಲವು ಸದಸ್ಯರ ಮೇಲೇ ಕೊಟ್ಟಿವಿ. ಎಲ್ಲ ಸದಸ್ಯರು ಅಂತ ನಾವು ಹೇಳ್ತಾ ಇಲ್ಲ, ಕೆಲವು ಸದಸ್ಯರು. ಸರ್, ನಾನು ಒಂದು ಮಾತು ಹೇಳ್ತೀನಿ, ಹೆಸರು ಹೇಳಕ್ ಚಲೋ ಅಲ್ಲ. ಈಗ ನೀವು ಕೇಳ್ತಾ ಇದ್ದೀರಿ, ಮಾಧ್ಯಮದವ್ರು ಕೇಳ್ತಾ ಇದ್ದೀರಿ, ಇಲ್ಲ ಅಂತಿಲ್ಲ. ಅವರು ಮುಂದೆ ಕೊಡ್ತಾ ಇಲ್ಲ, ಬೇರೆಯವ್ರ ಸಂಘ ಸಂಸ್ಥೆಗಳಿಂದ ಅವ್ರ ಕಡೆಯಿಂದ ಕೊಡಿಸ್ತಾರೆ. ಅವ್ರು ಭೀ ಕೊಡಕತ್ತಾರಲ್ಲ ಕಂಪ್ಲೇಂಟು. ಯಾವುದಾದ್ರೆ ಸಂಘ ಸಂಸ್ಥೆಯವ್ರಿಗೆ ತೊಗೊಂಡು ಅವ್ರ ಕಡೆಯಿಂದ ಹಾಕ್ಸೋದು, ಫೋನಿನ ಮುಖಾಂತರ ಕಿರುಕುಳ ಕೊಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಸಂದರ್ಭ ಬಂದ ಮೇಲೆ ಬಹಿರಂಗವಾಗಿ ಅವ್ರ ಹೆಸರು ಹೇಳ್ತೀವಿ. ನಿಮ್ಮ ಹೆಸರು ಹೇಳ್ರಿ. ಏನ್ರಿ, ನನ್ನ ಹೆಸರು MK ನವಾಬ್ ಅಂತ, CMC ಗುತ್ತಿಗೆದಾರರ ಸಂಘದ ಅಧ್ಯಕ್ಷ. ಈ ಸಂದರ್ಭದಲ್ಲಿ ಅಧ್ಯಕ್ಷ NK ನವಾಜ್, ಉಪಾಧ್ಯಕ್ಷ ಸೋಹನ್ ಕುಮಾರ್, K ಭಗವಂತರೆಡ್ಡಿ, Y ಸತೀಶ್ ಕುಮಾರ್, ಸುಕುಮನಿ, ಜುಬೇದ್ ಅಹಮದ್ ಸೇರಿದಂತೆ ಅನೇಕರು ಇದ್ದರು. ಬೆಲೆ ಕುಸಿತವಾಗಿರುವ ತೊಗರಿ ಬೆಳೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವ ಹಾಗೂ ನವಲಿ ಬಳಿ ಜಲಾಶಯ ನಿರ್ಮಾಣ ಮಾಡಿ ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. ಜಿಲ್ಲೆಯಲ್ಲಿ ತೊಗರಿ ಬೆಳೆದ ರೈತರು ನೇಟೆ ರೋಗ ಬಂದು ಕಂಗಾಲಾಗಿದ್ದರು. ಈ ಮಧ್ಯೆ ಮಾರುಕಟ್ಟೆಯಲ್ಲಿ ತೊಗರಿ ಬೆಲೆ ಕುಸಿತವಾಗಿದೆ. ಕೂಡಲೇ ಪ್ರತಿ ಕ್ವಿಂಟಲ್ಗೆ 12,000 ರೂಪಾಯಿ ಬೆಲೆಯಲ್ಲಿ ಖರೀದಿ ಮಾಡಬೇಕು. ಹತ್ತಿ ಮತ್ತು ಮೆಣಸಿನಕಾಯಿ ಸೂಕ್ತ ಬೆಲೆ ನಿಗದಿಪಡಿಸಿ ಖರೀದಿ ಮಾಡಬೇಕು. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರು ನೀರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ದಶಕದಿಂದಲೂ ನವಲಿ ಬಳಿ ಸಮತೋಲನ ಜಲಾಶಯ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡುತ್ತಲೇ ಬಂದಿರುವ ಸರ್ಕಾರಗಳು ಸುಳ್ಳು ಭರವಸೆ ನೀಡುತ್ತಿವೆ. ಎಡದಂಡೆ ಕಾಲುವೆಯಲ್ಲಿ ನೀರು ನಿರ್ವಹಣೆ ವಿಫಲ
ವಿಫಲವಾಗಿದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ನರಸಿಂಹನಾಯಕ್, ದೇವದುರ್ಗ ತಾಲೂಕು ಮಹಿಳಾ ಅಧ್ಯಕ್ಷ ದೇವಿಕಾ ದೊರೆ, ಧರ್ಮರೆಡ್ಡಿ, ಕೆ ರಂಗನಾಥ್, ನರಸಿಂಹರೆಡ್ಡಿ ಗಾಜರಾಳ್, ಈರಣ್ಣ ಸಿದ್ದರಾಂಪೂರು, ಈರಣ್ಣ ಸರ್ಜಾಪೂರು, ಮಲ್ಲನಗೌಡ, ಹನುಮೇಶ್ ನಾಯಕ್ ಸೇರಿ ಅನೇಕರಿದ್ದರು. ನಗರದ ಗದ್ವಾಲ್ ರಸ್ತೆಯ ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿರುವ ಸರ್ವೆ ನಂಬರ್ 593/P1ರಲ್ಲಿರುವ 144 ಎಕರೆ 33 ಗುಂಟೆ ಗುಡ್ಡ ಪ್ರದೇಶವನ್ನು ಭೂಗಳ್ಳರು 2 ಎಕರೆ 3 ಗುಂಟೆ ಕಬ್ಜಾ ಮಾಡುತ್ತಿದ್ದು ಕೂಡಲೇ ಕಾನೂನು ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ಗುಡ್ಡ ಪ್ರದೇಶದಲ್ಲಿರುವ ಜಾಗದಲ್ಲಿ 2011-12ನೇ ಸಾಲಿನಲ್ಲಿ ಮತ್ತು 2015-16ನೇ ಸಾಲಿನಲ್ಲಿ ಜಲಾಲ್ ನಗರ, ದೇವಿನಗರ ಅಲ್ಪಸಂಖ್ಯಾತರ ಹಾಗೂ ಕ್ರೈಸ್ತ ಸಮುದಾಯಗಳಿಗೆ ಶವ ಸಂಸ್ಕಾರ ಮಾಡಲು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ 3 ಎಕರೆ, ಕ್ರೈಸ್ತ ಸಮುದಾಯಕ್ಕೆ 2 ಎಕರೆ ಮಂಜೂರು ಆಗಿದೆ. ಕೆಲ ರಾಜಕೀಯ ವ್ಯಕ್ತಿಗಳು ಹಾಗೂ ಭೂಗಳ್ಳರು ಸೇರಿಕೊಂಡು ಭೂಮಿ ಕಬಳಿಸಲು ಮುಂದಾಗಿದ್ದಾರೆ. ಕೂಡಲೇ ತಡೆಯದೇ ಇದ್ದರೆ ಭೂಗಳ್ಳರು ಭೂಮಿಯನ್ನು ಅಕ್ರಮವಾಗಿ ಕಬ್ಜಾ ಮಾಡುತ್ತಾರೆ ಎಂದು ಆತಂಕ ವ್ಯಕ್ತಪಡಿಸಿ ಕ್ರಮಕ್ಕೆ ಒತ್ತಾಯಿಸಿದರು. ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಪಕ್ಕದಲ್ಲಿ ಇರುವ ಸರ್ವೆ ನಂಬರ್ 593/P1 ಇರುವ ವಿಸ್ತೀರ್ಣ 144 ಎಕರೆ 33 ಗುಂಟೆ ಗುಡ್ಡ ಪ್ರದೇಶ ಇದ್ದು ಕೆಲ ಭೂಗಳ್ಳರು ಗುಡ್ಡವನ್ನು ಜನಸಾಮ ಮಾಡಿ 2 ಎಕರೆ 3 ಗುಂಟೆ ಕಬ್ಜಾ ಮಾಡುತ್ತಿರುವ ಭೂಗಳ್ಳರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಾಣ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ BR ಒಕ್ಕೂಟ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಯಚೂರು ನಗರದ ವ್ಯಾಪ್ತಿಯಲ್ಲಿ ಗದ್ವಾಲ್ ರಸ್ತೆ ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗುವ ದಾರಿಯ ಪಕ್ಕ ಇರುವ ಸರ್ವೆ ನಂಬರ್ 593/P1 ಇದ್ದು ಇದರ ವಿಸ್ತೀರ್ಣ 144 ಎಕರೆ 33 ಗುಂಟೆ ಸರ್ಕಾರಿ ಬೋರನ್ಕೋಟು ಹಾಗೂ ಗುಡ್ಡ ಪ್ರದೇಶವು ಈ ಸರ್ವೆ ನಂಬರ್ನಲ್ಲಿ ವ್ಯಾಪ್ತಿಯಲ್ಲಿ ಬರುತ್ತದೆ. ಹಾಗೂ 2011-12ರಲ್ಲಿ
ಮತ್ತು 2015-16ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಲಾಲ್ ನಗರ, ದೇವಿನಗರ ನಿವಾಸಿಗಳು ಅಲ್ಪಸಂಖ್ಯಾತರು, ಮುಸ್ಲಿಂ ಸಮುದಾಯದವರಿಗೆ ಮತ್ತು ಕ್ರೈಸ್ತ ಸಮುದಾಯದವರಿಗೆ ಶವ ಸಂಸ್ಕಾರ ಮಾಡಲು ಸದರಿ ಸರ್ವೆ ನಂಬರ್ನಲ್ಲಿ ಮುಸ್ಲಿಂ ಸಮುದಾಯದವರಿಗೆ 3 ಎಕರೆ ಹಾಗೂ ಕ್ರೈಸ್ತ ಸಮುದಾಯದವರಿಗೆ 2 ಎಕರೆಗಳ ಭೂಮಿಯ ಜಿಲ್ಲಾಡಳಿತ ಮಂಜೂರು ಮಾಡಿರುತ್ತದೆ. ಕೆಲ ರಾಜಕೀಯ ಮುಖಂಡರು ಮತ್ತು ಭೂಗಳರು ಸೇರಿಕೊಂಡು ಸದರಿ ಸರ್ವೆ ನಂಬರ್ 593P1ರಲ್ಲಿ ಗುಡ್ಡ ಪ್ರದೇಶವನ್ನು JCBಗಳನ್ನು ಇಟ್ಟು ಗುಡ್ಡ ಪ್ರದೇಶವನ್ನು ನೆಲಸಮ ಮಾಡಿ ಗೋದಾಂಪಕ್ಕೂ ಸರ್ಕಾರಿ ಭೂಮಿಯನ್ನು ಕಬಳಿಸಿ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುತ್ತಾರೆ. ಇದೇ ರೀತಿಯಾಗಿ ರಾಯಚೂರು ನಗರದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಭೂಮಿಯನ್ನು ಭೂಗಳರು ಕಬಳಿಸುತ್ತಿರುವುದು ಮುಂದುವರಿಯುತ್ತಿದೆ. JCBಗಳಿಂದ ಗುಡ್ಡವನ್ನು ನೆಲಸಮ ಮಾಡುತ್ತಿರುವ ಸಮಯದಲ್ಲಿ ತೆಗೆದ GPS ಚಹಾ ಚಿತ್ರಗಳನ್ನು ಹಾಗೂ ಪಾಣಿ ಲಗತ್ತಿಸಲಾಗಿದೆ. ಕಾರಣ ದಯಾದಿಗಳಾದ ತಾವು ಈ ನಮ್ಮ ದೂರನ್ನು ಸ್ವೀಕರಿಸಿ ಸರ್ಕಾರಿ ಪೌರತ್ವ ಭೂಮಿಯನ್ನು ಕಬಳಿಸುತ್ತಿರುವ ಭೂಗಳರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸರ್ವೆ ನಂಬರ್ 593P1ರಲ್ಲಿ ಸರ್ಕಾರಿ ಸಂಪೂರ್ಣ ಜಮೀನನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡಿ ತಂತಿ ಬೇಲಿಯನ್ನು ಹಾಕಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸಂಘಟನೆ ಬಿ ಸುಧಾನಂದ್ ಮಾನವಿ, ಜಿಲ್ಲಾ ಕಾರ್ಯದರ್ಶಿ ಭೀಮೇಶ್ ಎರಮರಸ್, ರಂಗಪ್ಪ ಅಸ್ಕಿಹಾಳ್, ತಿಮ್ಮಪ್ಪ ಕಡಗೋಳ್, ಆನಂದ್ ಏಗುನೂರು, ಮಾರುತಿ ದೊಡ್ಡಮನೆ ಸೇರಿ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧಿಕಾರಿಗಳ ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್, ವೇತನ ಸ್ಥಗಿತಕ್ಕೆ ಸಿಇಒ ಸೂಚನೆ, ನಿಯಮಿತವಾಗಿ ಸಾಮಾನ್ಯ ಸಭೆ ನಡೆಸಲು ಗಡುವು. ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಕರ್ನಾಟಕ ರೈತ ಸಂಘ ಪ್ರತಿಭಟನೆ. ಬಾಣಂತಿಯರ ಸಾವಿನ ಪ್ರಕರಣ, ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಧರಣಿ. ಬಿಚ್ಚಾಲಿ ನೀರಿನ ಟ್ಯಾಂಕಿನಲ್ಲಿ ಸತ್ತ ನಾಯಿ ಪತ್ತೆ, ಸ್ಥಳಕ್ಕೆ ಅಧಿಕಾರಿಗಳ ತಂಡ ಭೇಟಿ ಪರಿಶೀಲನೆ. ಹೂಗಾರ್ ಸಮಾಜದಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಣೆ, ಸಮಾಜಕ್ಕೆ ಕೊಡುಗೆ ನೀಡಿದವರ ಸ್ಮರಣೆ ಅಗತ್ಯ. ಕೆ ಶಾಂತಪ್ಪ. ಮಹಾನಗರ ಪಾಲಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಸದಸ್ಯರಿಂದ ಅಡ್ಡಿ, ಕ್ರಮಕ್ಕೆ ಗುತ್ತಿಗೆದಾರರ ಸಂಘ ಒತ್ತಾಯ. ತೊಗರಿ, ಹತ್ತಿ, ಮೆಣಸಿನಕಾಯಿ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡಲು ಆಗ್ರಹಿಸಿ ರೈತ ಸಂಘ ಮನವಿ. ಗದ್ವಾಲ್ ರಸ್ತೆ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಭೂಮಿ ಕಬಳಿಕೆ, ಕ್ರಮಕ್ಕೆ ಆಗ್ರಹ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.